ಆಯ್ತು ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಫಣಿರಾಜ್ ಅವರೇ, ಮ್ಯೂಟ್ ಮಾಡ್ಬಿಟ್ಟಿದ್ದೆ ನಿಮ್ನ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾರಾಯಣಾಯ ಪರಿಪೂರ್ಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಶುಭೋದಯ ಸ್ಥಿತಿಲಯೋ ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಡ್ಯಮಲಾಪಹಂತ್ರಿ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ದೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಅಪ್ರಸನ್ನಾವದನೆ ಚ ಮೇ ಶ್ರೀಃ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ವಿವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಧ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಯಾಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋಪ್ತಾನ್ ಪಂಚಾಶದ್ವರ್ಷಪೂಜಕಾನ್ ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಅಪಾರಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ, ಸರ್ವಶಾಸ್ತ್ರಾರ್ಥ ನಿರ್ಣಯ. ಶ್ರೀಮದಾಚಾರ್ಯರು ಸರ್ವಶಾಸ್ತ್ರಗಳ ಸದಾಗಮಗಳ ಅರ್ಥವಾದಂತಹದ್ದನ್ನ ಪ್ರಮಾಣಗಳನ್ನ ಕೊಡುವ ಮುಖಾಂತರವಾಗಿ ತಿಳಿಸಿಕೊಡ್ತಾ ಇದ್ದದ್ದು. ಈಗ ಹಿಂದೆ ತಿಳಿಸಿಕೊಟ್ಟಂತಹ ವಿಷಯ ಅಂತಂದ್ರೆ, ಒಂದು ಮೋಕ್ಷದಲ್ಲಿಯೂ ಸಂಸಾರದಲ್ಲಿಯೂ ಕೂಡ ಜೀವರಿಗೆ ತಾರತಮ್ಯ ಇದ್ದೇ ಇದೆ. ದೇವತೆಗಳ ಒಂದು ಪಕ್ಷದಲ್ಲಿ ಯಾವ ರೀತಿಯಾಗಿ ತಾರತಮ್ಯವನ್ನ ಕಾಣಬೇಕು ಅಂತ ಹೇಳಿದ್ದು ಅಂದ್ರೆ, 100 ಪಟ್ಟು 100 ಶಬ್ದಕ್ಕೆ ಅದಕ್ಕೆ ಪ್ರಮಾಣವನ್ನು ಕೊಟ್ಟದ್ದು. 100 ಶಬ್ದಕ್ಕೆ 10 ಅಂತ ಅರ್ಥ ಇದೆ, 100 ಅಂತ ಅರ್ಥ ಇದೆ, ಅಧಿಕ 1000 ಅಧಿಕ ಅಂತ ಅರ್ಥ ಇದೆ ಅಂತ ತಿಳಿಸಿ, ಯೋಗ್ಯತಾನುಸಾರವಾಗಿ ವೇದದಲ್ಲಿ ಹೇಗೆ
ತಿಳಿಸಿಕೊಟ್ಟಿದ್ದಾರೋ ಆ ರೀತಿಯಾಗಿ ತಾರತಮ್ಯವನ್ನ ತಿಳಿದುಕೊಳ್ಳಬೇಕು. ಎಲ್ಲರೂ ಕೂಡ ಭಗವಂತನ ಅಧೀನರು, ಭಗವಂತ ಸರ್ವೋತ್ತಮ ಎಂಬುವಂತಹ ಒಂದು ಶಾಸ್ತ್ರ ಸದಾಗಮಗಳ ಒಂದು ಅರ್ಥ ಇದು ವಿಷಯ. ಇದನ್ನ ಪ್ರತಿಪಾದನೆಯನ್ನ ಮಾಡಿ ಆಯ್ತು. ಮತ್ತೊಂದನ್ನ ಹೇಳಿದ್ದು ಆ ಈ ಸಂಸಾರದ ಭಗವಂತ ಜಗತ್ತಿನ ಸೃಷ್ಟಿಯನ್ನ ಮಾಡ್ತಾನೆ ಅಂತ ಮೊದಲಿಗೆ ಹೇಳಿದ್ದು. ಜಗತ್ತಿನ ಸೃಷ್ಟಿಯನ್ನ ಮಾಡೋದಾದರೆ ಇದು ಒಂದಿಲ್ಲ ಒಂದು ದಿವಸ ಮುಗಿದು ಹೋಗ್ತದಲ್ಲ, ಮುಂದೆ ಹೇಗೆ ಭಗವಂತ ಜಗತ್ತಿನ ಸೃಷ್ಟಿಯನ್ನ ಮಾಡೋದು ಅಂತಂದಾಗ ಅದಕ್ಕೆ ಒಂದು ಉತ್ತರವನ್ನು ಕೊಟ್ಟದ್ದು. ಜಗತ್ತಿನೊಳಗೆ 3 ತರಹದ ಜೀವರಾಶಿಗಳಿದ್ದದ್ದು. 3 ತರಹದ ಜೀವರಾಶಿಗಳು ಅಂದ್ರೆ 3 ಜನ ಅಂತ ಅರ್ಥ ಅಲ್ಲ, 3 ತರಹದ ಗುಂಪೆ ಅನಂತ ಜೀವರಾಶಿಗಳು, 3 ತರಹದ ಅನಂತ ಜೀವರಾಶಿಗಳಿದ್ದಾರೆ. ಕೆಲವರು ಮೋಕ್ಷವನ್ನು ಹೊಂದಿದ್ದಾರೆ, ಕೆಲವರು ಸಂಸಾರದಲ್ಲಿ ಇದ್ದಾರೆ, ಕೆಲವರು ಅಂಧಂತಮಸ್ಸಿಗೆ ಹೋಗಿದ್ದಾರೆ. ಈ ಸಂಸಾರದಲ್ಲಿ ಇದ್ದಂತಹ ಅನಂತ ಜೀವರಾಶಿಗಳಲ್ಲಿಯೂ ಕೂಡ ಕೆಲವರು ಯಾರು ಅಂತಂದ್ರೆ ಮೋಕ್ಷಕ್ಕೆ ಹೋಗುವಂತಹ ಮೋಕ್ಷ ಯೋಗ್ಯ ಜೀವಿಗಳು ಇನ್ನು ಸಂಸಾರದಲ್ಲಿ ಇದ್ದಾರೆ. ನಿತ್ಯ ಸಂಸಾರಿಗಳು ಅನಂತ ಜೀವರಾಶಿಗಳು ಸಂಸಾರದಲ್ಲಿ ಇದ್ದಾರೆ. ತಮಸ್ಸಿಗೆ ಹೋಗುವಂತಹ ಯೋಗ್ಯ ಜೀವರಾಶಿಗಳು, ತಮಸ್ಸಿಗೆ ಹೋಗುವಂತಹ ವ್ಯಕ್ತಿಗಳು, ಜೀವರಾಶಿಗಳು ಕೂಡ ಅನಂತ ಜೀವರಾಶಿಗಳಿದ್ದಾರೆ. ಈಗ ಅನಂತ ಜೀವರಾಶಿಗಳಿದ್ದಾಗ ಭಗವಂತ ಅನಂತ ಕಾಲದವರೆಗೂ ಕೂಡ ಸೃಷ್ಟಿಯನ್ನ ಮಾಡ್ತಾನೆ ಇರ್ತಾನೆ. ಹೀಗಾಗಿ ಜಗತ್ ಸೃಷ್ಟಿಕರ್ತೃತ್ವ ಎಂಬುದು ಭಗವಂತನಿಗೆ ಕೂಡುತ್ತದೆ ಎಂಬ ವಿಚಾರವನ್ನ 18ನೆಯ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು. ಏವಂ ಸದೈವ ನಿಯಮ ಕ್ವಚಿದನ್ಯಥಾನ ಯಾವನ್ನ ಪೂರ್ತಿಋತ ಸಂಸ್ಕೃತಿಗಾ ಸಮಸ್ತಾಹ. ಸಮಸ್ತವಾದಂತಹ ಈ ಜಗತ್ತಿನ ಒಂದು ಸೃಷ್ಟಿ ಏನಿದೆಯಲ್ಲ, ಇದು ಎಂದಿಗೂ ಕೂಡ ಮುಗಿಯೋದೇ ಇಲ್ಲ. ಯಾಕೆ ಅನಂತ ಜೀವರಾಶಿಗಳಿದ್ದಾರೆ ಎಂಬುವಂತ ವಿಚಾರವನ್ನ ತಿಳಿಸಿಕೊಟ್ಟದ್ದು. ಈಗ ಮತ್ತೊಂದು ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದದ್ದು. ಅದಕ್ಕೆ ಮುಂದಿನ 19ನೇ ಶ್ಲೋಕಕ್ಕೆ ಅವತಾರಿಕೆಯನ್ನ ಅನಂತ ಕಾಲೇ ಏಕೈಕ ಮುಕ್ತಿತಮ ಪ್ರಾಪ್ತಾವಪಿ ಸಮಸ್ತಾನಾಂ ಪರಿಸಮಾಪ್ತೇಃ ಪುನಃ ಮುಕ್ತಿಯೋಗ್ಯ ತಮೋಯೋಗ್ಯಾನಾಂ ಅಭಾವಃ ಪ್ರಾಪ್ತಃ ಇತ್ಯತಃ ಆಹ. ಹಿಂದೆ ಹೇಳಿದ್ದು ಅನಂತ ಜೀವರಾಶಿಗಳಿದ್ದಾರೆ, ಅದಕ್ಕಾಗಿ ಈ ಜಗತ್ತಿನ ಸೃಷ್ಟಿ ನಡೀತಾನೆ ಇರ್ತದೆ. ಸಂಸ್ಕೃತಿಗಾಹ ಸಮಸ್ತಾಹ, ಸಂಸಾರ ನಡೀತಾನೆ ಇರ್ತದೆ, ಈ ಒಂದು ಸೃಷ್ಟಿ ನಡೀತಾನೆ ಇರ್ತದೆ ಅಂತ ಹೇಳಿದ್ದು. ಇಲ್ಲಿ ಕೇಳ್ತಾ ಇದ್ದದ್ದು ನೋಡಿ, ಪ್ರಶ್ನೆ ಹೇಗಿದೆ, ನಾನು ಅನಂತ ಕಾಲೇ ಏಕೈಕಸ್ಯ, ಅನಂತ ಜೀವರಾಶಿಗಳಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಅದೇ ರೀತಿಯಾಗಿ ಅನಂತ ಕಾಲ, ಅನಂತ ಜೀವರಾಶಿಗಳು ಕೂಡ ಅನಂತ ಕಾಲವಾದ ಮೇಲೆ ಏನಾಗಬೇಕು ಅಂದ್ರೆ ಮುಕ್ತಿತಮ ಪ್ರಾಪ್ತಾವಪಿ, ಮೋಕ್ಷಕ್ಕೆ ಹೋಗೋರು ಮೋಕ್ಷಕ್ಕೆ ಹೋಗ್ತಾರೆ, ತಮಸ್ಸಿಗೆ ಹೋಗೋರು ತಮಸ್ಸಿಗೆ ಹೋಗ್ತಾರೆ. ಯಾವಾಗ? ಹೀಗೆ ನಾಳೆ ಅಂತ ಅರ್ಥ ಅಲ್ಲ, ಅನಂತ ಕಾಲ. ಹೀಗೆ ಅನಂತ ಜೀವರಾಶಿಗಳು ಅಂತ ಹೇಳ್ತಾ ಇದ್ದಾರಲ್ಲ, ಹಾಗೆ ಅನಂತ ಕಾಲದವರೆಗೂ ಕೂಡ ಒಬ್ಬೊಬ್ಬರಾದ್ರೂ ಕೂಡ ಮೋಕ್ಷಕ್ಕೆ ತಮಸ್ಸಿಗೆ ಹೋಗ್ತಾ ಇದ್ರು ಕೂಡ ಸಮಸ್ತಾನಾಂ ಪರಿಸಮಾಪ್ತೇ, ಹಿಂದೆಲ್ಲ ಒಂದ್ ದಿವಸ ಮತ್ ಅನಂತ ಕಾಲವಾದ ಮೇಲಾದರೂ ಕೂಡ ಈ ಜೀವರಾಶಿಗಳ ಒಂದು ಸಮಾಪ್ತಿ ಆಗಬೇಕಲ್ಲ. ಸಂಸಾರದಲ್ಲಿ ಹುಟ್ಟುವಂಥದ್ದೇನಿದೆ ಅಲ್ಲ, ಇದು ಮುಗಿಬೇಕಿದು. ಯಾಕೆ? ಅನಂತ ಕಾಲದವರೆಗೆ ಎಲ್ಲ ಜೀವರಾಶಿಗಳು, ಅನಂತ ಜೀವರಾಶಿಗಳು ಕೂಡ ಒಬ್ಬೊಬ್ಬರಾದ್ರೂ ಕೂಡ ಮೋಕ್ಷಕ್ಕೆ ಹೋಗೋರು ಮೋಕ್ಷಕ್ಕೆ, ತಮಸ್ಸಿಗೆ ಹೋಗೋರು ತಮಸ್ಸಿಗೆ, ಹೀಗೆ ಹೋದಾಗಲಾದರೂ ಕೂಡ ಸಮಸ್ತಾನಾಂ ಪರಿಸಮಾಪ್ತೇ, ಎಲ್ಲ ಜೀವರಾಶಿಗಳು ಕೂಡ ಮುಗಿದು ಹೋದ್ರು. ಮೋಕ್ಷಕ್ಕೆ ಹೋಗೋರು ಮೋಕ್ಷಕ್ಕೆ ಹೋದ್ರು, ತಮಸ್ಸಿಗೆ ಹೋಗೋರು ತಮಸ್ಸಿಗೆ ಹೋದ್ರು. ಅಂದ ಮೇಲೆ ಪುನಃ ಮುಕ್ತಿಯೋಗ್ಯ ತಮೋಯೋಗ್ಯಾನಾಂ ಅಭಾವ ಪ್ರಾಪ್ತ. ಆಮೇಲೆ ಮೋಕ್ಷಯೋಗ್ಯ ಜೀವಿಗಳು ಮುಗಿದು ಹೋದ್ರು, ತಮಸ್ಸಿಗೆ ಹೋಗುವಂತ ಜೀವಿಗಳು ಕೂಡ ಮುಗಿದು ಹೋದ್ರು. ಅಂದಮೇಲೆ ಜಗತ್ತಿನ ಸೃಷ್ಟಿಯನ್ನು ಭಗವಂತ ಹೇಗೆ ಮಾಡ್ತಾನೆ? ಇತ್ಯತಃ ಆಹ ಪೂರ್ತಿಶ್ಚ. ಪ್ರಶ್ನೆ ಗೊತ್ತಾಯ್ತಲ್ಲ, ಅನಂತ ಕಾಲ ಆದ ಮೇಲಾದರೂ ಕೂಡ ಅನಂತ ಜೀವರಾಶಿಗಳು ಮೋಕ್ಷಕ್ಕೆ ಹೋಗೋರು ಮೋಕ್ಷಕ್ಕೆ ಹೋಗ್ತಾರೆ, ತಮಸ್ಸಿಗೆ ಹೋಗೋರು ತಮಸ್ಸಿಗೆ ಹೋಗ್ತಾರೆ ಅನಂತ ಕಾಲವಾದ ಮೇಲೆ. ಅಂದ ಮೇಲೆ ಜಗತ್ತಿನೊಳಗೆ ಯಾರು ಇಲ್ಲವೇ ಇಲ್ಲ ಅಂತಾಯ್ತು. ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ ಎಂಬುವಂತಹ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದದ್ದಿಲ್ಲಿ.
ಪೂರ್ತಿಶ್ಚ ಎಂಬುವಂತಹ 19ನೇ ಶ್ಲೋಕದಿಂದ 19ನೇ ಶ್ಲೋಕ. ಪೂರ್ತಿಶ್ಚ ನೈವ ನಿಯಮಾತ್ ಕೇಳಿಸ್ತಾ ಇದೆಯಲ್ಲ? ಫಣಿರಾಜ್ ಅವರೇ ನೀವು ಮ್ಯೂಟ್ ಹಾ ಇದ್ದೀರಿ. ಪೂರ್ತಿಶ್ಚ ನೈವ ನಿಯಮಾದ್ ಭವಿತಾ ಹಿ ಯಸ್ಮಾತ್ ಭವಿತಾ ಹಿ ಯಸ್ಮಾತ್ ತಸ್ಮಾತ್ ಸಮಾಪ್ತಿಮಪಿ ತಸ್ಮಾತ್ ಸಮಾಪ್ತಿಮಪಿ ಯಾಂತಿ ನ ಜೀವಸಂಘಾಃ ಯಾಂತಿ ನವ ಜೀವಸಂಗಾಃ ಅನಂತ್ಯಮೇವ ಗಣಶೋಸ್ತಿ ಅನಂತ್ಯಮೇವ ಗಣಶೋಸ್ತಿ ಯತೋ ಹಿ ತೇಷಾಂ ಯತೋ ಹಿ ತೇಷಾಂ ಇತ್ತಂ ತತಃ ಸಕಲಕಾಲಗತಾ ಪ್ರವೃತ್ತಿಃ ಇತ್ತಂ ತಥಾ ಸಕಲಕಾಲಗತಾ ಪ್ರವೃತ್ತಿಃ ಪೂರ್ತಿಶ್ಚ ನೈವ ನಿಯಮಾದ್ ಭವಿತಾ ಹಿ ಯಸ್ಮಾತ್ ತಸ್ಮಾತ್ ಸಮಾಪ್ತಿಮಪಿ ಯಾಂತಿ ನ ಜೀವಸಂಘಾಃ ಅನಂತ್ಯಮೇವ ಗಣಶೋಸ್ತಿ ಯತೋ ಹಿ ತೇಷಾಂ ಇತ್ತಂ ತತಃ ಸಕಲಕಾಲಗತಾ ಪ್ರವೃತ್ತಿಃ ಎಂಬುದಾಗಿ ಪದಚ್ಛೇದ. ಶ್ಲೋಕ 19ನೇ ಶ್ಲೋಕ ಪದಚ್ಛೇದ. ಪೂರ್ತಿ ಚ ನ ಏವ ನಿಯಮಾತ್ ಭವಿತಾ ಹಿ ಯಸ್ಮಾತ್ ತಸ್ಮಾತ್ ಸಮಾಪ್ತಿಂ ಅಪಿ ಯಾಂತಿ ನ ಜೀವಸಂಘಾಃ ಅನಂತ್ಯಂ ಏವ ಗಣಶಃ ಅಸ್ತಿ ಯತಃ ಹಿ ತೇಷಾಂ ಇತ್ತಂ ತತಃ ಸಕಲ ಕಾಲಗತ, ಒಂದೇ ಶಬ್ದ ಅದು, ಸಕಲ ಕಾಲಗತ ಪ್ರವೃತ್ತಿ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು? ಪ್ರಶ್ನೆಗೆ ಅನುಗುಣವಾಗಿ ಅನಂತ ಕಾಲವಾದ ಮೇಲಾದರೂ ಕೂಡ ಅನಂತ ಜೀವರಾಶಿಗಳು, ಮೋಕ್ಷಕ್ಕೆ ಹೋಗೋರು ತಮಸ್ಸಿಗೆ ಹೋಗೋರು ಮುಗಿದು ಹೋಗ್ತಾರೆ, ಇನ್ಯಾರು ಉಳಿದಿಲ್ಲ, ಹೇಗೆ ಸೃಷ್ಟಿ ಮಾಡೋದು ಅಂತ ಕೇಳಿದ್ದಲ್ಲ, ಅದಕ್ಕೆ ಹೇಳ್ತಾ ಇದ್ದದ್ದು ಪೂರ್ತಿಶ್ಚ ನೈವ ನಿಯಮ ಭವಿತಾ. ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ, ಪೂರ್ತಿಶ್ಚ ನೈವ, ಪೂರ್ತಿ ಅಂದ್ರೆ ಪೂರ್ಣ ಆಗೋದು ಅಂತ ಅರ್ಥ. ಏನು ಪೂರ್ಣ ಆಗೋದು ಅಂದ್ರೆ ಸಾಧನ ಪೂರ್ತಿ, ಮೋಕ್ಷವನ್ನ ಹೊಂದಲಿಕ್ಕೆ ಅಥವಾ ತಮಸ್ಸನ್ನು ಹೊಂದಲಿಕ್ಕೆ. ಸಜ್ಜನರು ಮೋಕ್ಷವನ್ನು ಹೊಂದಲಿಕ್ಕೆ, ಅಯೋಗ್ಯರು ತಮಸ್ಸನ್ನು ಹೊಂದಲಿಕ್ಕೆ ಏನೋ ಸಾಧನೆ ಬೇಕು. ಕೆಟ್ಟ ಸ್ಥಾನವನ್ನು ಹೊಂದಬೇಕಾದರೂ ಕೂಡ ಅವರ ಸಾಧನೆಗಳಾಗಬೇಕು. ಯಾರು ದುಷ್ಟರು ಅಂತಿದ್ದಾರೋ, ಮಹಾ ದುಷ್ಟರು ಅಂತಿದ್ದಾರೋ, ಅವರು ತಮಸ್ಸಿಗೆ ಹೋಗಬೇಕು. ತಮಸ್ಸಿಗೆ ಹೋಗಬೇಕು ಅಂದ್ರೂ ಸುಮ್ಮನೆ ದೇವರು ಅಲ್ಲಿಗೆ ಹಾಕೋದಿಲ್ಲ. ಅವರ ಒಂದು ತಮಸ್ಸಿಗೆ ಹೋಗಲಿಕ್ಕೆ ಏನೋ ಒಂದು ಸಾಧನೆ ಬೇಕು. ಕೆಟ್ಟ ಕೆಟ್ಟ ಕೆಲಸವನ್ನು ಮಾಡ್ತಾ ಇರಬೇಕು, ಮಾಡಿರಬೇಕು. ಅನೇಕ ರೀತಿಯಾದಂತಹ ಕೆಟ್ಟ ಪ್ರವೃತ್ತಿಯಿಂದ ತಾವು ಜೀವನವನ್ನು ನಡೆಸ್ತಾ ಇರಬೇಕು. ಅದು ಯಾವುದೋ ಒಂದೇ ಒಂದು ಜನ್ಮದಲ್ಲಿ ಅಂತಲ್ಲ, ಎಷ್ಟೋ ಜನ್ಮಗಳವರೆಗೂ ಇದೇ ರೀತಿಯಾಗಿ ಪ್ರವೃತ್ತಿ ಆದಾಗ ಅವರ ಸಾಧನ, ಕೆಟ್ಟ ಸಾಧನ ಅದು ಪೂರ್ತಿ ಆದಾಗ ಆಗ ಅವರು ಎಲ್ಲಿ ಹೋಗ್ತಾರೆ ಅಂತಂದ್ರೆ ತಮಸ್ಸಿಗೆ ಹೋಗ್ತಾರೆ. ಅದೇ ರೀತಿಯಾಗಿ ಒಬ್ಬ ಯೋಗ್ಯ ಜೀವ, ಸಜ್ಜನ, ಅವನು ಕೂಡ ತಾನು ಮೋಕ್ಷವನ್ನು ಹೊಂದಬೇಕಾದರೆ ತನ್ನ ಸಾಧನೆಯನ್ನ ಪೂರ್ಣ ಮಾಡಿಕೊಳ್ಳಬೇಕು. ಆಗ ಅವನು ಮೋಕ್ಷವನ್ನು ಹೊಂದ್ತಾನೆ. ನೋಡ್ರಿ, ಈಗ ಏನಿದೆಯಲ್ಲ, ಸಾಧನ ಪೂರ್ತಿಯನ್ನ ಮಾಡಿಕೊಂಡು, ಸಾಧನವನ್ನ ಪೂರ್ಣ ಮಾಡಿಕೊಂಡು ಮೋಕ್ಷವನ್ನು ಹೊಂದೋದು. ಇದು ನೋಡಿ, ಈ ಸಾಧನವನ್ನ ಪೂರ್ಣ ಮಾಡಿಕೊಳ್ಳೋದು ಏನೋ ಒಂದು ಜನ್ಮ 2 ಜನ್ಮದಲ್ಲಿ ಮುಗಿಸಿ ಬಿಡ್ತೇವೆ ಅಂತ ಸರ್ವಥಾ ಅಲ್ಲ. ಅದಕ್ಕೆ ಹೇಳಿದ್ದು ಶ್ರೀಮದಾಚಾರ್ಯರು, ಪೂರ್ತಿಶ್ಚ ನೈವ ನಿಯಮಾತ್ ಭವಿತಾ. ನಿಯಮಾತ್ ಎಂಬುದಕ್ಕೆ ಹರಿಸಂಕಲ್ಪ ಅಂತ ನಿಯಮ, ಭಗವಂತನ ನಿಯಮ ಅದ.
ಏನ್ ನಿಯಮ ಭಗವಂತ ಸಂಕಲ್ಪ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಸ್ವಲ್ಪ ಇದಾಗ್ತಾ ಇದೆ, ಶೇಕ್ ಆಗ್ತಾ ಇದೆ ವಾಯ್ಸ್. ಹ್ಮ್. ನಂಗೆ ಪೂರ್ತಿ ಫ್ರೀಸೇ ಆಗ್ಬಿಟ್ಟಿದೆ, ಏನು ಕೇಳಿಸ್ತಾ ಇಲ್ಲ. ಡ್ರಾಪೇ ಆಗ್ಬಿಟ್ರಲ್ಲ. ಡ್ರಾಪ್ ಆಗ್ಬಿಟ್ರು, ಅಲ್ಲಿ ಕರೆಂಟ್ ಇಲ್ಲ. ಈಗ ಯಾಕೆ ಅಂತಂದ್ರೆ ಅವ್ರು ನೋಡಿ, ಅವ್ರ ಮುಖ ಸ್ವಲ್ಪ ಇದಾಗಿದೆ, ಕರೆಂಟ್ ಇಲ್ಲ ಅಲ್ಲಿ ಪ್ರಾಬಬಲಿ. ಈಗ ಬಂದಿದ್ದಾರೆ. ಅದಕ್ಕೆ ಅಲ್ಲ ಅಲ್ಲೂ ಬಂದ್ರೆ ಪೂರ್ತಿಶ್ಚ ನೈವ ನಿಯಮಾತ್ ಭವಿತ. ಯಾವ ಕಾರಣಕ್ಕಾಗಿ ಭಗವಂತನ ಸಂಕಲ್ಪದಿಂದಾಗಿ ಸಾಧನದ ಪೂರ್ತಿ ಆಗೋದಿಲ್ಲವೋ, ತಸ್ಮಾತ್ ಅದೇ ಕಾರಣದಿಂದಲೇ ಅಷ್ಟು ಬೇಗ ಸಾಧನವನ್ನ ಪೂರ್ಣ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಯಾವ ಜೀವರಾಶಿಗಳಿಗೂ ಕೂಡ. ಅನಂತ ಕಾಲದಿಂದ ಸತತವಾಗಿ ಯಾವಾಗೋ ಆ ವ್ಯಕ್ತಿಯ ಉದ್ಧಾರ ಆಗೋದು, ಒಬ್ಬ ಜೀವನ ಉದ್ಧಾರ. ಹೀಗೆ ಅನಂತ ಜೀವರಾಶಿಗಳಿದ್ದಾರೆ. ಹೀಗಿರುವಾಗ ಎಲ್ಲಾ ಜೀವರಾಶಿಗಳು ಮುಗಿಯೋದು ಹೇಗೆ? ಅದಕ್ಕಾಗಿ ಜೀವರಾಶಿಗಳು ಎಲ್ಲರೂ ಮೋಕ್ಷಕ್ಕೆ ಹೋಗ್ಬಿಟ್ರು, ಮುಗೀತು ಅಂತ ಆಗೋದೇ ಇಲ್ಲ. ಅದನ್ನ ಹೇಳಿದ್ದು, ತಸ್ಮಾತ್ ಸಮಾಪ್ತಿಮಪಿ ಜೀವಸಂಗ. ಪೂರ್ತಿ ಕಟ್ಟಾಗ್ಬಿಟ್ಟಿದೆ ಮತ್ತೆ. ನಿಮಗೆಲ್ಲ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ.
ಗುಂಪುಗಳಿವೆ. ಆ ಗುಂಪುಗಳೇ ಅನಂತ ಇವೆ, ಅನಂತ ಗುಂಪುಗಳಿವೆ. ನಾವು ಬ್ರಹ್ಮದೇವರ ಒಂದು ಕಾಲಾವಧಿಯನ್ನ ತಿಳಿದುಕೊಂಡಾಗ ಗೊತ್ತಾಗ್ತದೆ ಬ್ರಹ್ಮದೇವರ 100 ವರ್ಷ ಆಯುಷ್ಯ ಅಂದ್ರೆ ಏನು ಅಂತ ಹೇಳಿ. ನಿಮಗೆ ಮೊನ್ನೆ ತಿಳಿದ ಹಾಗೆ ಬ್ರಹ್ಮದೇವರ ಒಂದು ಅರ್ಧ ದಿನ, ಒಂದು ದಿನ ಸಂಪೂರ್ಣ ದಿನವೂ ಅಲ್ಲ, ಕೇವಲ ಅರ್ಧ ದಿನ ಅಂತ ಕಾಣಬೇಕಾದರೆ ಎಷ್ಟು ಅಂತಂದ್ರೆ 14 ಮನ್ವಂತರಗಳು ಕಳೆದು ಹೋಗಬೇಕು. 14 ಮನ್ವಂತರ ಅಂದ್ರೆ ಒಂದು ಮನ್ವಂತರ ಅಂದ್ರೆ 71 ಮಹಾಯುಗಗಳು. ಒಂದು ಮಹಾಯುಗ ಅಂದ್ರೆ 4 ಯುಗಗಳು, ಕೃತ ತ್ರೇತ ದ್ವಾಪರ ಕಲಿಯುಗ. 4 ಸೇರಿದಾಗ ಒಂದು ಮಹಾಯುಗ. ಇಂತಹ 71 ಮಹಾಯುಗಗಳಾದಾಗ ಒಂದು ಮನ್ವಂತರ. ಇಂತಹ 14 ಮನ್ವಂತರಗಳಾದಾಗ ಆಗ ಬ್ರಹ್ಮದೇವರಿಗೆ ಅರ್ಧ ದಿನ ಆಗ್ತದೆ. ಹೀಗೆ ಒಂದು ದಿನ ಆಗಬೇಕು. ಹೀಗೆ ತಿಂಗಳು, ವರ್ಷ, ಬ್ರಹ್ಮದೇವರಿಗೆ 100 ವರ್ಷ ಆಗಬೇಕು. ಹೀಗಾದಾಗ ಏನಾಗ್ತದೆ ಅಂತಂದ್ರೆ ಆ ಬ್ರಹ್ಮದೇವರು ತಮ್ಮ ಸಾಧನೆಯನ್ನು ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ತಾರೆ. ಆ ಮೋಕ್ಷಕ್ಕೆ ಹೋಗುವಾಗ ಯಾವ ಇನ್ನು ಅನೇಕ ಜೀವರಾಶಿಗಳಿದ್ದಾರೆ. ಇನ್ಯಾವ ಜೀವರಾಶಿಗಳು ತಮ್ಮ ಸಾಧನ ಪೂರ್ತಿಯಾಗಿದೆಯೋ ಆ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗುವವರೆಗೂ, ಅವ್ರು 100 ವರ್ಷ ಆಗಿ ಮೋಕ್ಷಕ್ಕೆ ಹೋಗುವವರೆಗೂ ಕೂಡ ಇವರು ಕಾಯ್ತಾ ಕುಳಿತಿರಬೇಕು. ನೋಡಿ, ಎಷ್ಟೋ ಅನಂತ ಜೀವರಾಶಿಗಳೊಳಗೆ ಕೆಲವು ಜೀವರಾಶಿಗಳಿಗೆ ಮಾತ್ರ ಸಾಧನ ಪೂರ್ತಿಯನ್ನ ಮಾಡಿಕೊಂಡು ಕಾಯ್ತಾ ಕುಳಿತಿರ್ತಾರೆ. ಅವರು ಮೋಕ್ಷಕ್ಕೆ ಹೋಗ್ತಾರೆ ಬ್ರಹ್ಮದೇವರ ಜೊತೆ ವಿರಜಾನದಿ ಸ್ನಾನವನ್ನ ಮಾಡಿ. ಹೀಗೆ ಎಷ್ಟು ಬ್ರಹ್ಮದೇವರು ಅಂದ್ರೆ ಅನಂತ ಬ್ರಹ್ಮದೇವರು ಅಂತ ಹೇಳ್ತಾ ಇಲ್ಲ ಇಲ್ಲಿ, ಅನಂತ ರುದ್ರದೇವರು ಅಂತ ಹೇಳ್ತಾ ಇಲ್ಲ. ಆ ಬ್ರಹ್ಮದೇವರ ಗಣ ಏನಿದೆ, ಋಜುಗಣ ಅಂತ ಇದೆ. ಆ ಋಜುಗಣದಲ್ಲಿ 100 ಜನ ಇರ್ತಾರೆ. ಆ 100 ಜನ ಬ್ರಹ್ಮ ಪದವಿಗೆ ಬರುವಂತಹ ವ್ಯಕ್ತಿಗಳು. ಆ 100 ಜನ ಈಗ 99ನೇ ವ್ಯಕ್ತಿಗಳೇ ವಾಯುದೇವರಿದ್ದದ್ದು, ಮುಂದೆ ಅವರೇ ಬ್ರಹ್ಮದೇವರಾಗುವುದು. ಹೀಗೆ ಒಟ್ಟು 100 ಜನ ಇದ್ದಾರೆ. ಈ 100 ಜನ ಒಂದು ಗಣ ಇದೆ. ಹೀಗೆ ಈ ಗಣಗಳು ಎಷ್ಟೋ 10 ಇವೆ, 100 ಇವೆ ಅಂತಲ್ಲ. ಬ್ರಹ್ಮದೇವರು ಅನಂತ, ಅದು ಬೇರೆ. ಈ ಗಣಗಳ ಏನಿವೆ ಅಲ್ಲ, 100 ಜನದ ಒಂದು ಗಣ ಏನಿದೆಯಲ್ಲ, ಇಂತಹ ಗಣಗಳೇ ಅನಂತ ಇವೆ. ವಿಚಾರ ಮಾಡಿ, ಒಬ್ಬ ಬ್ರಹ್ಮದೇವರು ತಮ್ಮ ಒಂದು ಆ ಪದವಿಯನ್ನ ಆಳಿ ತಾವು ಮೋಕ್ಷವನ್ನು ಹೊಂದಬೇಕಾದರೆ ಎಷ್ಟು ಕಾಲ, ನಮ್ಮ ಪ್ರಕಾರವಾಗಿ ಎಷ್ಟು ಕಾಲ ಅಂತ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಕಾಲದವರೆಗೆ ನಾವು ಜೀವನವನ್ನು ನಡೆಸಬೇಕಾಗ್ತದೆ. ಅಷ್ಟರೊಳಗೆ ಮೋಕ್ಷ ಆಗಿರೋದಿಲ್ಲ ಯಾವ ಜೀವರಾಶಿಗಳಿಗೂ ಕೂಡ. ಅಂತಹ ಪ್ರಸಂಗದೊಳಗೆ ಕೇವಲ ಒಬ್ಬರು ಬ್ರಹ್ಮದೇವರಲ್ಲ, 100 ಜನ ಅಲ್ಲ, ಇಂತಹ 100 ಜನರ ಗುಂಪುಗಳೇ ಅನಂತ ಇವೆ. ಲೆಕ್ಕನೆ ಮಾಡ್ಲಿಕ್ಕೆ ಬರಲ್ಲ. ಅವನು ಹೇಳ್ತಾ ಇದ್ದಿದ್ದೆ ಶ್ರೀಮದಾಚಾರ್ಯರಲ್ಲಿ, ಅನಂತ್ಯಮೇವ ಗಣಶೋಸ್ತಿ ಗಣಶಃ ಅನಂತ್ಯ ಅಸ್ತೇವ. ಬರೇ ಬ್ರಹ್ಮ ವ್ಯಕ್ತಿಯ ಅನಂತ್ಯ ಅಲ್ಲ, ಬ್ರಹ್ಮದೇವರು ಅನಂತರು ಅಂತಲ್ಲ. ಬ್ರಹ್ಮದೇವರ ಗುಂಪುಗಳು, ಗಣಗಳ ಗುಂಪುಗಳೇನಿವೆ ಅಲ್ಲ, ಅವೇ ಅನಂತ ಇವೆ. ಹಂಗೆ ರುದ್ರದೇವರ ಗುಂಪು, ಆ ಗುಂಪುಗಳ ಒಂದು ಗಣಗಳ ಒಂದು ಅವೇ ಗಣಗಳೇ ಅನಂತ ಇವೆ. ಹೀಗೆ ಇಂದ್ರ ಪದವಿಗೆ ಯೋಗ್ಯರಾದಂತಹ ಜೀವರಾಶಿಗಳ ಗುಂಪುಗಳೇ ಅನಂತ ಇವೆ. ಹೀಗೆ ಎಲ್ಲ ಗಣಗಳೇ ಅನಂತ ಇರುವಾಗ ಜೀವರು ಅನಂತ ಇದೇ ಇರ್ತಾರೆ. ಅಂದ ಮೇಲೆ ಅಷ್ಟು ಸುಲಭವಾಗಿ ಜೀವರು ಮುಗಿದು ಹೋದ್ರು ಅಂತ ಅನ್ಲಿಕ್ಕೆ ಬರಂಗಿಲ್ಲ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದದ್ದು. ನೋಡಿ, ತೇಷಾಂ ಬ್ರಹ್ಮಾದಿಪದ ಯೋಗ್ಯಾನಾಂ ಗಣಶಶ್ಚ ಅನಂತ್ಯಮಸ್ತೇವ ಯತಃ ತತಃ ಇತ್ತಂ ಪ್ರವಾಹಾದಿ ವಿಚ್ಛೇದೇನ ಸಕಲ ಕಾಲಗತ ಪ್ರವೃತ್ತಿ ಯುಕ್ತ. ಶ್ರೀಮದಾಚಾರ್ಯ ಹೇಳಿದ್ರು ನೋಡಿ, ಯತಃ ಯಾವ ಕಾರಣಕ್ಕಾಗಿ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮದೇವರೇ ಮೊದಲಾದಂತಹ ದೇವತೆಗಳ ಗುಂಪುಗಳೇ ಅನಂತವಾಗಿವೆಯೋ ಇದ್ದಾಗ ಒಬ್ಬ ಬ್ರಹ್ಮದೇವರು ಕಳೆಯಬೇಕಂದ್ರೆ ಎಷ್ಟೋ ಕಾಲ ಕಳೆಯಬೇಕು. ಹೀಗೆ 100 ಬ್ರಹ್ಮದೇವರು ಅಂತಹದ್ದು ಒಂದು ಗಣ ಅಂತ ಇದ್ದದು, 100 ಜನರ ಒಂದು ಗುಂಪು ಅಂತಹದ್ದು ಅನಂತ ಇವೆ. ಅಂದ ಮೇಲೆ ಸಾಧ್ಯನೇ ಇಲ್ಲ, ಆ ಜೀವರು ಮುಗಿತಾರೆ ಅಂತ ಹೇಳಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಕಾರಣಕ್ಕಾಗಿ ನೋಡಿ, ಯತಃ ಗಣಶಃ ಅನಂತ್ಯ ಅಸ್ತೇವ, ಯಾವ ಕಾರಣಕ್ಕಾಗಿ ಬ್ರಹ್ಮಾದಿ ದೇವತೆಗಳ ಗಣಗಳೇ ಅನಂತವಾಗಿವೆಯೋ, ತತಃ ಆ ಕಾರಣಕ್ಕಾಗಿ ಈ ಜಗತ್ತಿನ ಪ್ರವೃತ್ತಿ, ಜಗತ್ತಿನೊಳಗೆ ಹುಟ್ಟೋದು, ಇರೋದು, ಸಾಯೋದು, ಈ ಭಗವಂತ ಏನು ಜಗತ್ ಸೃಷ್ಟಿಕರ್ತ, ಸ್ಥಿತಿಕರ್ತ, ನಿಯಮನಕರ್ತ ಎಲ್ಲ ಕಾರ್ಯಗಳನ್ನ ಭಗವಂತ ಮಾಡ್ತಾ ಇದ್ದಾನಲ್ಲ,
ಎಲ್ಲ ಕಾರ್ಯಗಳು ಭಗವತ್ ಜಗತ್ತಿನ ಸೃಷ್ಟಿ ಎಂಬುವಂತಹ ಕಾರ್ಯ ಇದು ನಡೀತಾನೆ ಇರ್ತದೆ, ಪ್ರವಾಹದಂತೆ ನಡೀತಾನೆ ಇರ್ತದೆ. ನದಿ ಒಳಗೆ ಪ್ರವಾಹ ಬರುತ್ತದೆ, ಸಮುದ್ರದಲ್ಲಿ ಪ್ರವಾಹ ಬರುತ್ತದೆ. ಆ ಪ್ರವಾಹಗಳು ಹೇಗಿರ್ತದೆ, ಒಂದಾದ್ಮೇಲೆ ಒಂದು ಪ್ರವಾಹ ಒಂದಾದ್ಮೇಲೆ ಒಂದು ಬರ್ತಾನೆ ಇರ್ತದೆ. ಹಾಗೆ ಅವನು ಹೇಳ್ತಾ ಇದ್ದದಲ್ಲಿ ಪ್ರವಾಹ ಅವಿಚ್ಛೇದೇನ, ಒಂದು ಪ್ರವಾಹ ಮುಗಿದು ಹೋಗಿರಬಹುದು, ಮತ್ತೊಂದು ಪ್ರವಾಹ ಒಂದೇ ಬರ್ತದೆ, ಈ ಮುಗಿದು ಹೋಯ್ತು ಅಂತ ಇಲ್ಲ. ಹಾಗೆ ಪ್ರವಾಹ ಅವಿಚ್ಛೇದೇನ ಸಕಲ ಕಾಲಗತ, ಹಾಗೆ ಅದೇ ರೀತಿಯಾಗಿ ಜೀವರ ಒಂದು ಪ್ರವೃತ್ತಿ ಏನಿದೆ, ಹುಟ್ಟೋದು, ಇರೋದು, ಸಾಯೋದು, ಅನೇಕ ರೀತಿಯಾದಂತಹ ಜ್ಞಾನವನ್ನು ಪಡೆದುಕೊಳ್ಳುವುದು, ಅಜ್ಞಾನವನ್ನು ಪಡೆದುಕೊಳ್ಳುವುದು, ಈ ಎಲ್ಲ ಒಟ್ಟು ಜೀವರ ಪ್ರವೃತ್ತಿ, ಏನೇನೋ ಕ್ರಿಯೆಗಳನ್ನ ಮಾಡುವಂಥದ್ದು ಏನಿದೆ ಅಲ್ಲ, ಇದು ಪ್ರವಾಹದಂತೆ, ಪ್ರವಾಹ ಎಂಬುದು ಹೇಗೆ ವಿಚ್ಛೇದ ಇಲ್ಲದೇನೆ ಪ್ರವಾಹ ಬರ್ತಾನೆ ಇರ್ತದೋ, ಅದೇ ರೀತಿಯಾಗಿ ಸಕಲ ಕಾಲಗತ ಪ್ರವೃತ್ತಿ, ಸಕಲ ಕಾಲದಲ್ಲಿಯೂ ಇರುವಂತಹ ಪ್ರವೃತ್ತಿ ಇದು ಇದ್ದೇ ಇರ್ತದೆ ಯಾವಾಗಲೂ ಕೂಡ. ಜಗತ್ತಿನ ಸೃಷ್ಟಿಯಾಗೋದು, ಸ್ಥಿತಿಯಾಗೋದು, ಮತ್ತೆ ಲಯ ಆಗೋದು, ಪ್ರಳಯ ಆಗೋದು. ಮುಗಿದು ಹೋಯ್ತು, ಜನರೇ ಇಲ್ಲ, ಸೃಷ್ಟಿನೇ ಇಲ್ಲ ಮತ್ತೆ ಅಂತ ಅಲ್ಲಿಗೆ ಬರೋದಿಲ್ಲ. ಯಾಕೆ, ಅನಂತ ಜೀವರಾಶಿಗಳ ಸಂಘಗಳೇ ಅನಂತ ಇವೆ. ಹೀಗಾಗಿ ಇರುವಾಗ ಈ ಮುಗಿದು ಹೋಯ್ತು ಅಂತ ಅನ್ಲಿಕ್ಕೆ ಬರೋದೇ ಇಲ್ಲ, ಅದಕ್ಕೆ ಅವಕಾಶವೇ ಇಲ್ಲ. ಅಂದ ಮೇಲೆ ಭಗವಂತ ಮತ್ತೆ ಈ ಸಂಸಾರದಲ್ಲಿ, ಈ ಜಗತ್ತಿನೊಳಗೆ ಮೋಕ್ಷಯೋಗ್ಯ ಜೀವರು ಇರ್ತಾರೆ, ತಮೋಯೋಗ್ಯ ಜೀವರು ಇರ್ತಾರೆ, ಮತ್ತು ನಿತ್ಯ ಸಂಸಾರಿಗಳು ಜಗತ್ತಿನೊಳಗೆ ಇದ್ದೇ ಇರ್ತಾರೆ, ಆ ಜೀವರಾಶಿಗಳು. ಅಂದ ಮೇಲೆ ಆ ಎಲ್ಲ ಜೀವರಾಶಿಗಳನ್ನು ಕೂಡ ಭಗವಂತ ಮತ್ತೆ ಪ್ರಳಯವಾದ ಮೇಲೆ ಸೃಷ್ಟಿಯನ್ನ ಮಾಡೇ ಮಾಡ್ತಾನೆ. ಹೀಗಾಗಿ ಯಾರು ಇಲ್ಲ ಅಂತ ಅಲ್ಲಿಗೆ ಬರೋದಿಲ್ಲ, ಭಗವಂತ ಜಗತ್ತಿನ ಸೃಷ್ಟಿಯನ್ನ ಮಾಡೇ ಮಾಡ್ತಾನೆ. ಭಗವಂತನಿಗೆ ಜಗತ್ ಸೃಷ್ಟಿಕರ್ತೃತ್ವ ಇದು ಇದ್ದೇ ಇದೆ ಎಂಬುದನ್ನ ಶ್ರೀಮದಾಚಾರ್ಯರು ಈ ಶ್ಲೋಕದಿಂದ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಇದನ್ನು ತಿಳಿಸಿಕೊಟ್ಟು ಮತ್ತೆ ಮುಂದೆ ವಿಶೇಷವಾಗಿ ಹಿಂದೆ ಹೇಳಿದಂತಹ ಎಲ್ಲ ವಿಚಾರಗಳು, ಹಿಂದೆ ಏನೇನು ವಿಚಾರಗಳನ್ನ ತಿಳಿಸಿಕೊಟ್ರು ಅವುಗಳನ್ನ ಕ್ರೋಢೀಕರಿಸಿ ಎಲ್ಲವನ್ನ ಸೇರಿಸಿ ಮುಖ್ಯವಾದಂತಹ ಒಂದು ಅರ್ಥ ಏನಿದೆಯೋ ಆ ಅರ್ಥವನ್ನ ಈ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 20ನೇ ಶ್ಲೋಕದಲ್ಲಿ ಅದನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿಯೇ ನಮಃ. ನಮಸ್ಕಾರ.